ಅಮೆರಿಕದ ಮಾತಿಗೂ ಬೆಲೆ ಕೊಟ್ಟಿಲ್ಲ ಪಾಕಿಸ್ತಾನ. ಕದನ ವಿರಾಮ ಘೋಷಿಸಿ ಕೆಲ ಗಂಟೆಯಲ್ಲೇ ಅದನ್ನ ಉಲ್ಲಂಘನೆ ಮಾಡಿ ಗಡಿಯಲ್ಲಿ ಮತ್ತೆ ಬಾಲ ಬಿಚ್ತಾ ಇದೆ ಪಾಕಿಸ್ತಾನದ ನರಿ ಬುದ್ಧಿ ಮತ್ತೊಮ್ಮೆ ಬಟಾಬಾಯಿಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಆಪರೇಷನ್ ಸಿಂಧೂರದ ನಾನ್ ಸ್ಟಾಪ್ ಕವರೇಜ್. ನಮ್ಮ ಜೊತೆಯಲ್ಲಿ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರು ನೇರ ಸಂಪರ್ಕದಲ್ಲಿ. ಸರ್ ನಮಸ್ಕಾರ, ಶುಭೋದಯ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನನ್ನ ಮಾತು ಕೇಳಿಸ್ತಾ ಇದೆ ನಿಮ್ಗೆ? ಎಸ್ ಸರ್. ಡಿಜಿಎಂಒ ಮಟ್ಟದ ಮಾತುಕತೆ ನಾಳೆ. ಭಾರತ ಹೋಗ್ಬೇಕಾ ಬೇಡವಾ? ಪಾಕಿಸ್ತಾನ ಅಂತೂ ಬೆಲೆ ಕೊಟ್ಟಿಲ್ಲ ಯಾವುದೇ ರೀತಿ ಒಪ್ಪಂದಕ್ಕಾಗ್ಲಿ ಕದನ ವಿರಾಮಕ್ಕಾಗ್ಲಿ. ಭಾರತದ ಮುಂದಿನ ನಡೆ ಯಾವ ರೀತಿ ಇರಬೇಕು ಅಂತ? ನಿನ್ನೆ ಒಂದು ಕಾರ್ಯಕ್ರಮ ನಡೀತು, ಇದೇ ಪ್ರಶ್ನೆ ಅಲ್ಲಿ ತೆಗೆದ್ರು, ಕದನ ವಿರಾಮ ಅನ್ಬಿಟ್ಟು. ಈಗ ಪಾಕಿಸ್ತಾನ ಹಿಸ್ಟ್ರಿ ನೋಡಿದ್ರೆ 1947 ಇದೇ ಕತೆ ಆಯ್ತು. ಶಾಂತಿಯುತರ ಮಾತು ನಡಿಬೇಕಾದ್ರೆ ಅವರು ಮತ್ತೆ ಅವ್ರನ್ನ ತಮ್ಮ ಸೈನ್ಯವನ್ನು ಮುಂದುವರಿಸಿ ಆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತ ಆಯ್ತು. ಅದು ಎಲ್ರಿಗೂ ಗೊತ್ತಿರ್ಬೇಕಾಗಿರೋ ವಿಷಯ. 65 ಈವನ್ ಕಾರ್ಗಿಲ್ ಯುದ್ಧ ಆದ್ಮೇಲೆನು 26 ಜುಲೈ ಕಾರ್ಗಿಲ್ ಯುದ್ಧ ಮುಗಿದಿದ್ದು ಅಂತ ಹೇಳಿದ್ರು. ಬಟ್ ಅದ ನಂತರನೂ ಒಂದ್ 2-3 ತಿಂಗಳು ಈ ಹೋರಾಟ ನಡೀತು. ಓಕೆ, ಸೊ ಪಾಕಿಸ್ತಾನದ ಯಾವೊಂದು ಮಾತುನು ನಾವು ಒಂದು ರಾಗಿ ಕಾಳಷ್ಟು ಕೂಡ ನಂಬಿಕೆ ಇಡಬಾರ್ದು ಅದ್ಮೇಲೆ. ಅವರು ಈ ತರ ಶಾಂತಿಗೆ ಬರ್ತಾರೆ ಅಂತ ಹೇಳಿದ್ರೆ ಅವ್ರ ಮನ್ಸಲ್ಲಿ ಬೇರೆ ಏನೋ ಇದೆ ಅಂತ ಹೇಳಿ ನಾವು ಪರಿಗಣಿಸ್ಬೇಕೇ ವಿನಃ ಅದಕ್ಕೆ ನಾವು ಯಾವೊಂದು ಬೆಲೆನೂ ಕೊಡಬಾರದು. ಯಾಕೆಂದ್ರೆ ಭಾರತ ಬಹಳಾನೇ ಇದು ಹೀಗೆಲ್ಲ ಹಲವಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ, ಇವನ್ ಗಜ್ನಿ ಮೊಹಮ್ಮದ್ ಹಂಗೆ ಮಾಡಿದ್ನಲ್ಲ. ಓಕೆ, 17 ಸಾರಿ ದಾಳಿ ಮಾಡಿದ್ರು. ಪ್ರತಿ ಸಾರಿನೂ 16 ಸಾರಿ ಅವ್ರಿಗೆ ಕ್ಷಮಾಪಣೆ ಕೊಟ್ಟು ಕಳಿಸಿ 17ನೇ ತಾರೀಕು ಬಂದು ಹೊಡೆದು ಹೋದ. ಓಕೆ, ಸೊ ಸೇಮ್ ಅದೇ ರಕ್ತ ಅವ್ರ ಮೈಯಲ್ಲಿ ಓಡ್ತಿದೆ. ಈಗ 5 ಗಂಟೆಯಿಂದ ಕದನ ವಿರಾಮ ಅಂತ ಹೇಳಿದ್ರು, ನಿನ್ನೆ ಘೋಷಣೆ ಮಾಡಿದ್ರು. ಬಟ್ ಸಂಜೆ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಸಾಕಷ್ಟು ದಾಳಿ ಆಗಿದೆ. ದಾಳಿ ಅಂದ್ರೆ ವೈಲೇಷನ್ ಆಫ್ ಸೀಸ್. ಸಂಪರ್ಕ ಕಡಿತವಾಗಿದೆ. ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರು ಹೇಳ್ತಾ ಇದ್ರು, ಪಾಕಿಸ್ತಾನದು ಇದು ಹೊಸದೇನಲ್ಲ, ಪಾಕಿಸ್ತಾನಕ್ಕೊಂದ್ ರೀತಿ ಇದು ಅಭ್ಯಾಸ. ತಲೆಮಾರುಗಳಿಂದಲೂ ಕೂಡ ಇಂಥದ್ದೇ ಪ್ರವೃತ್ತಿಯನ್ನ ಪಾಕಿಸ್ತಾನ ಹಾಗೆ ಪಾಕಿಸ್ತಾನಿಗರು ಅನುಸರಿಸಿಕೊಂಡು ಬಂದಿರೋದು. ಹೀಗಾಗಿ ಭಾರತ ಅಲ್ಲ, ಜಗತ್ತಿನ ಬೇರೆ ಯಾವುದೇ ರಾಷ್ಟ್ರ ಕೂಡ ಪಾಕಿಸ್ತಾನದ ಮಾತನ್ನ ನಂಬೋ ಹಂತದಲ್ಲಿ ಇಲ್ಲ. ಒಂದಷ್ಟು ದೃಶ್ಯಗಳು ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ನ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಕದನ ವಿರಾಮದ ಒಪ್ಪಂದ ಆದ ಬಳಿಕ ಕೇವಲ 3 ಗಂಟೆಗಳಲ್ಲಿ ಪಾಕಿಸ್ತಾನ ತನ್ನ ನಿಜ ಬಣ್ಣವನ್ನ ಯಾವ ರೀತಿ ತೋರಿಸ್ತು ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿಯಾಗ್ತಾ ಇದೆ. ಜಮ್ಮು, ಅನಂತನಾಗ್, ಉಧಂಪುರ, ಗಂದೇರ್ಬಾಲ್ ಹಾಗೆ ಕಚ್, ಶ್ರೀನಗರದ ಮತ್ತಷ್ಟು ಕಡೆಗಳಲ್ಲಿ, ಉಧಂಪುರದ ಮತ್ತಷ್ಟು ಕಡೆಗಳಲ್ಲಿ, ಹಾಗೆ ಕಾಶ್ಮೀರ, ಜಮ್ಮು ಕಾಶ್ಮೀರದ ಶ್ರೀನಗರದ ಲಾಲ್ ಚೌಕ್, ಇಷ್ಟೂ ಕಡೆಗಳಲ್ಲೂ ಕೂಡ ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸುವ ಪ್ರಯತ್ನವನ್ನ ನಿನ್ನೆ ಮಾಡಿತು. ಆದರೆ ಭಾರತೀಯ ಸೇನಾಪಡೆ ಅದಕ್ಕೆ ದಿಟ್ಟ ಪ್ರತ್ಯುತ್ತರವನ್ನ ಕೊಡುವಲ್ಲೂ ಕೂಡ ಯಶಸ್ವಿಯಾಗಿದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಪಾಕಿಸ್ತಾನ ಹಾಗೆ ಭಾರತದ ನಡುವೆ ಮಾತುಕತೆ ಇತ್ತು. ಆದರೆ ಈಗ ಆಲ್ರೆಡಿ ಆಗಿರುವ ಮೊದಲ ಸುತ್ತಿನ ಮಾತುಕತೆಯನ್ನೇ ಪಾಕಿಸ್ತಾನ ಉಲ್ಲಂಘನೆ ಮಾಡಿದೆ. ರೈಟ್, ಬ್ರಿಗೇಡಿಯರ್ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ನಿನ್ನೆ ಪಾಕಿಸ್ತಾನದ ಪ್ರಧಾನಿ ಮಾತನಾಡ್ತಾ ಇದ್ರು, ಎಲ್ಲೂ ಕೂಡ ಪಾಕಿಸ್ತಾನದ ಕದನ ವಿರಾಮದ ಬಗ್ಗೆ ಉಲ್ಲೇಖ ಇಲ್ಲ, ಅದನ್ನ ಉಲ್ಲಂಘನೆ ಮಾಡಿದ್ರ ಬಗ್ಗೆ ಕೂಡ ಉಲ್ಲೇಖ ಇಲ್ಲ. ನಾವು ರಫೇಲ್ ಅನ್ನ ಹೊಡೆದು ಉರುಳಿಸಿದ್ವಿ,
ಹಾಗೆ ಯುದ್ಧದಲ್ಲಿ ನಾವು ಗೆದ್ವಿ ಅನ್ನೋ ಪ್ರಸ್ತಾಪ ಏನ್ ಹೇಳ್ತೀರಿ ಸರ್? ಈ ತರ ಮಾತುಕತೆಗಳು ಅವ್ರ ಕಡೆ ಬರ್ತಾ ಇದೆ ಅಂತ ನಾನು ಮಾರಿ ಹೇಳ್ತಾ ಇದ್ದೀನಿ. ಮತ್ತೆ ನಾನು ಅದೇ ಹೇಳ್ತೀನಿ. ನಡೆದಿದ್ದು ನೀವು ನಿಮ್ಮ ಟಿವಿನೂ ನಾನು ಬಹಳ ಕ್ಲೋಸ್ ಆಗಿ ಫಾಲೋ ಅಪ್ ಮಾಡ್ತಿದ್ದೆ, ಉಳಿದ ಟಿವಿಗಳು ನೋಡ್ತಾ ಇದ್ದೆ. ಪ್ರತಿಯೊಂದು ದೃಶ್ಯಗಳು ಮೇಲ್ಗಡೆ ಬರ್ತಿದೆ. ಅದು ನಮ್ಮ ವೀಕ್ಷಕರಿಗೆ, ಭಾರತೀಯರಿಗೆ ಅದು ಗೊತ್ತಾಗ್ತಾ ಇದೆ. ಅದನ್ನಿಟ್ಕೊಂಡು ಅವರೇ ಪರಿಗಣಿಸಬೇಕೇನೋ. ಪಾಕಿಸ್ತಾನದ ಮಾತಿಗೆ ಯಾವೊಂದು ಬೆಲೆನೂ ಕೊಡಬಾರದು. ಈಗ 1971 ಅಲ್ಲಿ ಆ ವಾರ್ ನಾವು ಯುದ್ಧದಲ್ಲಿ ಗೆದ್ರೇನೋ ಅವ್ರು ಗೆದ್ರಿ ಅಂತ ಅವರು ಘೋಷಣೆ ಮಾಡ್ಕೊಂಡ್ರು. ಆ ಕಡೆ ಅವ್ರು ಹೋದ್ಮೇಲೆ ಶಾಂತಿಯುತರ ಶಿಮ್ಲಾ ಅಗ್ರಿಮೆಂಟ್ ಆದ್ಮೇಲೆ ವಿಮಾನದಲ್ಲಿ ವಾಪಸ್ ಹೋಗ್ಬೇಕಾದ್ರೆ ಅಲ್ಲಿ ಇಳಿದಿದ್ ಕೂಡಲೇ ಬುಟ್ಟೋ, ಜುಲ್ಫಿಕರ್ ಅಲಿ ಬುಟ್ಟೋ ಕಂಪ್ಲೀಟ್ ಇಲ್ಲಿ ಏನ್ ಮಾತುಕತೆ ನಡೀತಾ ಅದು ಉಲ್ಟಾನೇ ಮಾತಾಡಿದ್ರೆ ವಿನಃ ಇಲ್ಲಿ ಏನ್ ಮಾತುಕತೆ ನಡೀತು ಹೆಂಗಾಯ್ತು ಅಂತ ಅವ್ರೇನು ಹೇಳಿಲ್ಲ, ಸರಿಯಾಗಿ ಹೇಳಿಲ್ಲ. ಸೊ ಪಾಕಿಸ್ತಾನ ಮಾತಿಗೆ ಯಾವತ್ತೂ ನಾವು ಬೆಲೆ ಕೊಡಬಾರದು. ಮತ್ತೆ ಅದೇ ಹೇಳ್ತೀನಿ, ಬೆಲೆನೇ ಕೊಡಬಾರದು. ಈಗ ಡಿಜಿಎಂಒ ಮಟ್ಟದ ಮಾತುಕತೆ ಆಗಿತ್ತು. ಪಾಕಿಸ್ತಾನವೇ ಕಾಲ್ ಮಾಡ್ತು. ಪಾಕಿಸ್ತಾನದ ಡಿಜಿಎಂಒ ಹೇಳಿದ್ರು ನಮ್ಗೆ ಯುದ್ಧ ಬೇಡ ಅಂತ ಹೇಳಿ. ಇದು ಭಾರತದ ವಿದೇಶಾಂಗ ಕಾರ್ಯದರ್ಶಿಗಳೇ ನಿನ್ನೆ ಕೊಟ್ಟ ಬ್ರೀಫಿಂಗ್. ಅಂದ್ರೆ ಎಲ್ಲೋ ಒಂದ್ ಕಡೆ ಪಾಕಿಸ್ತಾನದ ಆರ್ಮಿ ಹೇಳ್ತಿರೋದಕ್ಕೂ ಅಥವಾ ಆರ್ಮಿ ಹೆಡ್ಸ್ ಮಾತನಾಡ್ತಿರೋದಕ್ಕೂ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಮಾತನಾಡ್ತಾ ಇರೋದಕ್ಕೂ LOCಯಲ್ಲಿ ನಿಂತಿರುವ ಪಾಕಿಸ್ತಾನಿ ಸೈನಿಕರು ಅಲಿಯಾಸ್ ಉಗ್ರರ್ ಅವರ ವರ್ತನೆಗೂ ಕನೆಕ್ಷನ್ನೇ ಇಲ್ಲ. ಪಾಕಿಸ್ತಾನದಲ್ಲಿ ಎಲ್ಲವೂ ಔಟ್ ಆಫ್ ಕಂಟ್ರೋಲ್ ಅನ್ನೋದು ಮತ್ತೆ ಪ್ರೂವ್ ಆಗ್ತಿದ್ಯಾ ಅಂತ ಹೇಳಿ ಬ್ರಿಗೇಡಿಯರ್ ನೋಡಿ ಅಮ್ಮ, ಅದು ನಿನ್ನೆ ಕಿರಣ ಬೆಟ್ಟದಲ್ಲಿ ಅವರು ನ್ಯೂಕ್ಲಿಯರ್ ಬಾಂಬ್ಸ್ ಮೇಲೆ ದಾಳಿ ಆಗಿದೆ ಅಂತ ಒಂದು ಸುದ್ದಿ ಬಂದಿದೆ. ಅದು ಎಷ್ಟು ನಿಜವೋ ಎಷ್ಟು ಸುಳ್ಳೋ ನನಗೆ ಗೊತ್ತಿಲ್ಲ. ನಮ್ ಕಡೆಯವರು ಕ್ಷಿಪಣಿ ದಾಳಿ ಮಾಡಿದ್ರು, ಅದು ಸಖತ್ ಡ್ಯಾಮೇಜ್ನು ಆಯ್ತು. ಮತ್ತೆ ಇನ್ನೊಮ್ಮೆ ಅವರು ನ್ಯೂಕ್ಲಿಯರ್ ಟೆಸ್ಟಿಂಗ್ ಆಯ್ತು. ಸರ್ ಕ್ಷಮೆ ಇರಲಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ MLA ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು MLA ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲ ಮೇಲೆ ಭಾರಿ ಐಟ್ ಅದು ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.